ಬಾಯ್. ಡಿಂಪು ಸ್ಕೂಲ್ಗೆ ಹೋಗೋ ಟೈಮ್ ಆಗಿದೆ, ಹೊರಟಿದ್ದಾಳೆ. ಏನದು? ಓ ಓ ಓಕೆ. ಇವತ್ತಿನ ದಿನ ಶುರುವಾಯಿತು. ಟೀ ಬಿಸಿ ಮಾಡ್ಕೋತಾ ಇದ್ದೀನಿ. ಇವತ್ತು ಸ್ವಲ್ಪ ಚಳಿ ಇದೆ, ಸೊ ಲೇಟಾಗಿ ವಾಕಿಂಗ್ ಹೋಗೋಣ ಅಂದ್ಕೊಂಡಿದ್ದೀನಿ. ಸೊ ಯಪ್ಪ, ನಮ್ಗೆ ಮೈಕ್ರೋವೇವ್ ಎಷ್ಟು ಗಲೀಜಾಗ್ಬಿಟ್ಟಿದೆ. ಮೈಕ್ರೋವೇವ್ ಹೇಗೆ ಕ್ಲೀನ್ ಮಾಡ್ತೀನಿ ನಾನು ಯೂಶ್ವಲಿ ಅನ್ನೋದನ್ನ ನಿಮಗೆ ನಾನು ನೆಕ್ಸ್ಟ್ ವೀಡಿಯೋಲಿ ತೋರಿಸ್ಕೊಡ್ತೀನಿ, ಆಯಿತಾ? ಸೊ ಟೀ ಕುಡ್ದು ಸ್ವಲ್ಪ ಮನೆಯೆಲ್ಲ ಅಲ್ಲಿ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕ್ಲೀನ್ ಮಾಡ್ಕೊಂಡು ಆಮೇಲೆ ವಾಕಿಂಗ್. ನಿಮ್ಮದೆಲ್ಲ ಹಿಂಗೆ ಅಭ್ಯಾಸ? ಫಸ್ಟು ಟೀ ಅಥವಾ ಕಾಫಿ ಕುಡಿದು ಆಮೇಲೆ ಕೆಲಸಗಳು ಶುರು ಮಾಡೋದಾ, ಅಥವಾ ಎಲ್ಲ ಒಂದು ರೌಂಡ್ ಮುಗಿಸಿ ಆಮೇಲೆ ಟೀ ಕಾಫಿ ಕುಡಿತೀರ? ನಂದು ಈ ನಡುವೆ ಚೇಂಜಾಗಿ ಹೋಗಿದೆ. ಮೊದಲೆಲ್ಲ ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ನೀರು ಕುಡಿದು ಟೀ ಕುಡಿತಾರೆ, ತಲೆನೇ ಓಡ್ತಾ ಇರಲಿಲ್ಲ. ಬಟ್ ಇವಾಗ ಒಂದೊಂದು ದಿನ ಒಂದೊಂದು ಥರ. ಇವತ್ತು ತುಂಬ ಚಳಿ ಇದೆ, ಅದಕ್ಕೆ ಫಸ್ಟ್ ಟೀ, ಆಮೇಲೆ ವಾಕಿಂಗ್ ಹೋಗ್ತೀನಿ. ಸ್ವಲ್ಪ ಬಿಸಿಲು ಬರಲಿ ಅಂತ ಕಾಯ್ತಿದ್ದೀನಿ, ಸೋಮಾರ್ತನ ಅಷ್ಟೇ. ಬಟ್ ವಾಕಿಂಗ್ ಹೋಗ್ತೀನಿ. ಎಸ್, ನಮ್ಮ ಬರ್ಫಿ ನೋಡಿ ಆರಾಮಾಗಿ ಮಲಗಿದ್ದಾಳೆ. ಬರ್ಫೋ, ಏ ಬರ್ಫಿ, ಟಚ್ ಮಾಡಿದ್ಯಾ? ಟಚ್ ಮಲ್ಕೋ ಮಲ್ಕೋ ಮಲ್ಕೋ. ಕೆಲವರು ವಾಕಿಂಗ್ ಮಾಡೋರು ಫೋನ್ನಲ್ಲಿ ಎಷ್ಟು ಜೋರಾಗಿ ಮಾತಾಡ್ತಾರೆ ಅಂದರೆ ಅವ್ರ ಅರ್ಧ ಮೈಲಿ ದೂರದಿಂದನೇ ಕೇಳಿಸ್ತಾ ಇರುತ್ತೆ. ಅವ್ರ ಜೀವನದ ಪ್ರಾಬ್ಲಮ್ ಏನು, ಮನೆ ಪ್ರಾಬ್ಲಮ್ ಏನು, ನೆಂಟ್ರಿಷ್ಟ್ರ ಪ್ರಾಬ್ಲಮ್ ಏನು, ಬಿಸ್ನೆಸ್ಸಲ್ಲಿ ಏನು ನಡೀತಿದೆ ಅಂತ. ಯಾಕೆ ಜೋರಾಗಿ ಮಾತಾಡ್ತಾರೆ ನಂಗೆ ಅರ್ಥನೇ ಆಗೋದಿಲ್ಲ. ಹೆಡ್ಫೋನ್ ಹಾಕ್ಕೊಂಡ್ರು ಜೋರಾಗಿ ಮಾತಾಡ್ತಾರೆ. ಇನ್ನು ಕೆಲವ್ರು ಇನ್ನೂ ನಿಪುಣರು ಲೌಡ್ ಸ್ಪೀಕರ್ ಹಾಕ್ಕೊಂಡು ಮಾತು. ಆ ಮಾತುಗಳು ನಾವು ಯಾಕೆ ಕೇಳಿಸ್ಕೋಬೇಕು ನನಗೆ ಗೊತ್ತಿಲ್ಲ. ನಾನು ಇಲ್ಲಿ ಗಾಳಿ ಶಬ್ದ, ಪಕ್ಷಿಗಳ ಶಬ್ದ ಅದನ್ನು ಕೇಳೋಣ ಅಂತ ಬಂದಿರ್ತೀನಿ. ಕೇಳೋದೇನು, ಬೇರೆಯವ್ರ ಜೀವನದ ಕಥೆ ಎಲ್ಲ ನನಗೆ ಕೇಳುತ್ತೆ. ಇನ್ನೂ ಬೆಸ್ಟ್ ಅಂದರೆ ಕೆಲವರು ಜೋರಾಗಿ ಹಾಡುಗಳು, ದೇವ್ರ ನಾಮಗಳು ಹಾಕ್ಕೊಂಡು ಲೌಡ್ ಸ್ಪೀಕರಲ್ಲಿ ಅದನ್ನು ಜೇಬಲ್ಲಿ ಇಟ್ಕೊಂಡು ವಾಕಿಂಗೋ ಒಂಥರ ನಮಗೆ ಏನಂತೀರ ಡಾಲ್ಬಿ ಸಿಸ್ಟಮು. ವಾಕಿಂಗ್ ಮಾಡ್ಬೇಕಾರೆ ಡಿಸ್ಟರ್ಬ್ ಆಗುತ್ತೆ ಅಂತ ಗೊತ್ತಾಗೋದೇ ಇಲ್ವಾ? ವಾಕ್ ಆದಮೇಲೆ ನಮ್ಮ ಬರ್ಫಿ ಆಟಾಡೋಕ್ಕೆ ರೆಡಿ ಇದ್ಲು. ಸೊ ಅವಳನ್ನ ಸ್ವಲ್ಪ ಆಟಾಡಿಸ್ತಾ ಇದ್ದೀನಿ. ಇವತ್ತು ಅವಳನ್ನ ವಾಕಿಂಗ್ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ, ಹಾಗಾಗಿ ಇಲ್ಲೇ ಓಡಾಡಿಸ್ತಾ ಇದ್ದೀನಿ. ಕಡೆ ಥ್ರೋ ಮಾಡ್ತೀನಿ, ಬೇಡವಾ? ಕೊಡೆ, ಥ್ರೋ ಮಾಡ್ತೀನಿ, ಕೊಡ. ಕಮ್ ಇಲ್ಲ. ಇವತ್ತು ತಿಂಡಿ ತಿನ್ನಕ್ಕೆ ಮೂಡಿಲ್ಲ, ಸೊ ಹಣ್ಣುಗಳನ್ನ ಹೆಚ್ಕೋತಾ ಇದ್ದೀನಿ. ಆ್ಯಪಲ್ಲು, ಬನಾನಾ, ಆಮೇಲೆ ಪೊಮಗ್ರೆನೇಟು ದಾಳಿಂಬೆ ಹಣ್ಣು, ಆಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್. ಏನು ವೇಸ್ಟ್ ಮಾಡಬೇಕು. ಸೊ ಅದಷ್ಟು ತಿಂದ್ಬಿಟ್ಟು ಬೇಗ ಊಟ ಮಾಡಿಬಿಡೋದು ಅಷ್ಟೆ. 12:30 1 ಗಂಟೆ ಊಟ ಮಾಡೋದು. ಏನು ಊಟ ಇನ್ನೂ ಡಿಸೈಡ್ ಮಾಡಿಲ್ಲ ರೆಸಿಪಿ. ನಮ್ಮ ಅಡುಗೆಯವರು ಲಕ್ಷ್ಮಿ ಅವ್ರು ಬಂದ ಮೇಲೆ ಅವ್ರನ್ನ ಏನೇನು ತರಕಾರಿ ಇದೆ ನೋಡಿ ಆಮೇಲೆ ಡಿಸೈಡ್ ಮಾಡ್ತೀನಿ. ಓಕೆ, ಫ್ರೂಟ್ ಬೌಲ್ ರೆಡಿ. ಇದಕ್ಕೆ ಕಾಲ ನಮಕ್ ಹಾಕೋತಾ ಇದ್ದೀನಿ. ಸದ್ಯಕ್ಕೆ ಒಗ್ದಿರೋ ಬಟ್ಟೆ ಒಂದು ರಾಶಿ ಇದೆ ಬೆಡ್ ಮೇಲೆ, ಅದನ್ನೆಲ್ಲ ತೆಗೆದಿಟ್ಟು ಆಮೇಲೆ ರೂಮಿನ ಬೆಡ್ಶೀಟ್ ಚೇಂಜ್ ಮಾಡಿ ರೂಮ್ ಒಂದು ಸ್ವಲ್ಪ ಧೂಳು ಹೊಡೆದು ಧೂಳು ಒರೆಸಿ ಆಮೇಲೆ ಸ್ನಾನ ಮಾಡಿಕೊಂಡು ಆಮೇಲೆ ಊಟ ಮಾಡೋದು. ಸೂಪರ್ ಅಡುಗೆ ರೆಡಿ ಆಗ್ತಾಯಿದೆ. ಸಾಂಬಾರು, ಈರುಳ್ಳಿ, ನುಗ್ಗೆಕಾಯಿ ಹಾಕಿ ಹುಳಿ ಮಾಡಿಸ್ತಾಯಿದ್ದೀನಿ. ಆಮೇಲೆ ಕಾಳು ಪಲ್ಯ ಮಾಡಿಸ್ತಾಯಿದ್ದೀನಿ. ಆಮೇಲೆ ಅದ್ರ ಜೊತೆ ಮುದ್ದೆ. ಸೊ ಫಸ್ಟು ರೂಮ್ ಕ್ಲೀನಿಂಗ್. ವಾರಕ್ಕೊಂದ್ಸಲ ರೂಮ್ನ ಫುಲ್ ಧೂಳು ಹೊಡ್ಕೊಂಡು ಧೂಳು ಒರೆಸಿ
ಎಲ್ಲ ಸರ್ಫೇಸಸ್ನು ನಾನೇ ಕ್ಲೀನ್ ಮಾಡ್ಕೋತೀನಿ. ನನಗೆ ಅದು ಇಷ್ಟ, ಅದಕ್ಕೋಸ್ಕರನೇ. ಆಮೇಲಿಂದ ಬೆಡ್ಶೀಟ್ನೆಲ್ಲ ತೆಗೆದು ಬೆಡ್ಡನ್ನು ನೀಟಾಗಿ ವ್ಯಾಕ್ಯೂಮ್ ಮಾಡ್ತೀನಿ. ಬಿಕಾಸ್ ಬೆಡ್ ಮೇಲೆ ಕಾಣದಿರೋ ಧೂಳು ಎಷ್ಟಿರುತ್ತೆ ಅಂದರೆ ಕೇಳಬೇಡಿ. ಸೊ ನಾವು ತುಂಬ ಕ್ಲೀನಾಗಿದೆ ಅನ್ಕೋತೀವಿ, ಬಟ್ ಧೂಳಿರುತ್ತೆ ಕಣ್ಣಿಗೆ ಕಾಣ್ದಿರೋದು. ಸೊ ವ್ಯಾಕ್ಯೂಮ್ ಮಾಡಬೇಕು. ಮೊದಲಾದರೆ ನಾವು ಬಿಸಿಲಿಗೆ ಹಾಕಿ ಕೋಲಲ್ಲಿ ಹೊಡೆದು ಆ ಧೂಳೆಲ್ಲ ತೆಗಿತಿದ್ವಿ. ಇವಾಗ ಆಗಲ್ಲ. ಅದ್ರ ಬದಲು ಈಸಿಯಾಗಿ ವ್ಯಾಕ್ಯೂಮ್ ಮಾಡೋದು. ನಾನು ಎಲ್ಲ ಬೆಡ್ಶೀಟ್ನು ಫಿಟೆಡ್ ಬೆಡ್ಶೀಟೇ ತೊಗೊಳ್ಳೋದು, ಸೊ ದಟ್ ನೀಟಾಗಿ ಕೂರುತ್ತೆ ಅಂತ. ನಾರ್ಮಲ್ ಬೆಡ್ಶೀಟ್ ತೊಗೊಂಡ್ರು ಅದಕ್ಕೆ ಟೇಲರ್ ಹತ್ರ ಎಲಾಸ್ಟಿಕ್ನ ಹಾಕಿಸ್ತೀನಿ. ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಈ ಸೂಟ್ ಕೇಸಲ್ಲಿ ಏನಿದೆ ಅಂದರೆ ಹಳೇ ಫೋಟೋಗಳಿದೆ, ನನ್ನ ಸರ್ಟಿಫಿಕೇಟ್ಸ್ ಇದೆ. ಅದನ್ನೆಲ್ಲ ತೆಗೆದು ಒಂದು ಹೊಸ ಆಲ್ಬಮ್ಗೆ ಹಾಕೋಣ ಅಂತ. ಯಾಕಂದರೆ ಎಲ್ಲ ಚಿಲ್ಡ್ರೆ ಆಲ್ಬಮ್ಸ್ ಇದೆ. ಬಟ್ ಅದು ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ. ಸೊ ಮೋಸ್ಟ್ಲಿ ಇವತ್ತು ಮಾಡ್ತೀನೋ ಮಾಡಲ್ಲೋ ನಂಗೆ ಗೊತ್ತಿಲ್ಲ, ಬಟ್ ಅರ್ಜೆಂಟಲ್ಲಿದೆ. ನಮ್ಮ ಹೀರೋ ಫುಲ್ ಟಿಪ್ ಟಾಪಾಗಿ ರೆಡಿ ಆಗಿಬಿಟ್ಟು ಓಡಾಡ್ತಾಯಿದ್ದೆ. ನಾನು ನೋಡಿ ಹಿಂಗೆ ಕೆದರಿದ ಕಾಗೆ ಥರ ಇದ್ದೀನಿ. ಈಗ ನಮ್ಮ ಡಿಸೈನರ್ ಬೇರೆ ಬರ್ತಾ ಇದ್ದಾರೆ. ಹೊಸ ಬ್ಲೌಸ್ ಎಲ್ಲ ಹೊಲಿಸಿದೆ. ಸೊ ಅದನ್ನೆಲ್ಲ ನಾನು ಟ್ರೈ ಮಾಡಬೇಕು. ಏನೂ ಮಾಡಬಾರ್ದು ಅಂದ್ಕೊಂಡಿದ್ದಿನ ಏನೇನೋ ಆಗೋಗುತ್ತೆ. ರೂಮ್ ಫುಲ್ ಧೂಳು ಹೊಡೆದು ಸ್ವಲ್ಪ ರೀಅರೇಂಜ್ ಮಾಡಿ ಎಲ್ಲ ಕ್ಲೀನಾಗಿ ಮಾಡಿ ಫಳ ಅಂತ ಮಾಡ್ಕೊಂಡಿದ್ದೀನಿ. ಈಗ ಹೋಗಿ ಫ್ರೆಶ್ನಪ್ ಆಗೋದು. ಯೂಶ್ವಲಿ ಮನೇಲಿದ್ದರೆ ನಾನು ಜಾಸ್ತಿ ಮುಖಕ್ಕೆ ಏನೂ ಹಚ್ಕೊಳ್ಳೋದಿಲ್ಲ. ಬರೀ ಬೇಸಿಕ್ ಒಂದು ಅಲೋವೆರಾ ಜೆಲ್ ಹಚ್ಕೋತೀನಿ. ಕೆಲವು ಸಲ ಅದೂ ಹಚ್ಕೊಳ್ಳೋದಿಲ್ಲ, ನಾನು ಹಾಗೆ ಬಿಟ್ಬಿಟ್ಟಿರ್ತೀನಿ. ಸೊ ಈಗ ತಲೆ ಇನ್ನೂ ಒದ್ದೆ ಇದೆ, ಅದಕ್ಕೆ ಕೂಮ್ ಮಾಡ್ಕೋತಾ ಇಲ್ಲ. ಒದ್ದೆ ಕೂದಲನ್ನ ಬಾಚ್ಕೊಂಡ್ರೆ ಕಟ್ಟಾಗುತ್ತೆ ಅಲ್ಲ, ಅದಕ್ಕೆ ಬಾಚ್ಕೋತಾ ಇಲ್ಲ. ಸೊ ಇವತ್ತು ಬರೀ ಅಲೋವೆರಾ ಜೆಲ್. ಈಗ ಹೋಗಿ ಮುದ್ದೆ ಮಾಡಬೇಕು. ಬಿಕಾಸ್ ಮುದ್ದೆ ಮಾಡಿ ಅಂತ ಹೇಳೋದನ್ನ ಮರ್ತೋಗ್ಬಿಟ್ಟೆ ನಾನು. ಅದಕ್ಕೋಸ್ಕರ ನಾನೇ ಒಂದು ಚಿಕ್ಕದು ಮುದ್ದೆ ಮಾಡ್ಕೊತೀನಿ. ಬನ್ನಿ. ನೀರು ಕುದಿಯೋಕೆ ಇಟ್ಟಿದ್ದೀನಿ. ಅದಕ್ಕೊಂಚೂರು ತುಪ್ಪ ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ. ಈಗ ಒಂಚೂರು ರಾಗಿ ಹಿಟ್ಟನ್ನ ಇದರಲ್ಲಿ ಗಂಟು ಬರದೆ ನಾವು ಕಲಿಸ್ಕೊಂಡು ಈ ನೀರಿಗೆ ಹಾಕ್ಕೊತೀನಿ. ಓಕೆನಾ? ಆಮೇಲಿಂದ ನೀರೊಂದು ಸ್ವಲ್ಪ ಕುದಿಯೋಕೆ ಶುರು ಆದಾಗ ರಾಗಿ ಹಿಟ್ಟು ಹಾಕೋದು. ನೀವು ನೋಡ್ದಂಗೆ ಮುದ್ದೆ ಬೇಗ ಆಗೋಯ್ತು. ಸೊ ಇವಾಗ ಅದನ್ನೊಂದು ಸ್ವಲ್ಪ ಉಂಡೆ ಥರ ಮಾಡಿ ಚೆನ್ನಾಗಿ ತೊಳಸಿ ಅದನ್ನು ಮುಚ್ಚಿಟ್ಟಿದ್ದೀನಿ. ಅದೊಂದು ಸ್ವಲ್ಪ ಹೊತ್ತು ಹಾಕಿ ಕೂತ ಮೇಲೆ ಆಮೇಲೆ ತಿನ್ನೋದು. ಮುದ್ದೆ, ತುಪ್ಪ, ಹುಳಿ, ಕಾಳು ಪಲ್ಯ, ಸೌತೆಕಾಯಿ ರೆಡಿ. ಆಮೇಲೆ ಮಜ್ಜಿಗೆ ಕುಡಿದ್ಬಿಡೋದು. ಊಟ ಮುಗ್ದಿದೆ. ಇವಾಗ ಸ್ವಲ್ಪ ಹೊತ್ತು ಕೂತ್ಕೊಂಡು ಯಾವುದಾದ್ರು ಸಿನಿಮಾ ನೋಡೋದು. ಸೊ ಭೀಮಾ ಸಿನಿಮಾ ಅರ್ಧಂಬರ್ಧ ನೋಡಿದ್ದೆ ನಾನು. ಸೊ ಅದನ್ನು ನೋಡೋಣ ಅಂದ್ಕೊಂಡಿದ್ದೀನಿ. ನಿದ್ದೆ ಬರ್ತಾಯಿದ್ರೆ ಈ ಥರ ಲಕ್ಸುರಿ ಎಲ್ಲ ನನಗೆ ಶೂಟಿಂಗ್ ಇಲ್ಲದಿದ್ದಾಗ ಮಾತ್ರ ಸಿಗೋದು. ಯಾಕಂದರೆ ಶೂಟಿಂಗಲ್ಲಿ ಪಟ್ ಅಂತ ಊಟ ಮಾಡಿ ಪಟ್ ಅಂತ ರೆಡಿ ಮಾಡಿ 1 ಅವರಲ್ಲಿ ವಾಪಸ್ ಶೂಟಿಂಗ್ ಹೋಗಬೇಕು. ಸೊ ಮನೇಲಿದ್ದಾಗ ಆದಷ್ಟು ಆರಾಮ್ ತಲಬ್ ಜೀವನ ಮಾಡ್ಕೋತೀನಿ. ಅನಿಲ್ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ತೀನಿ ಅಂತ ಹೋಗಿದ್ದಾನೆ. ಇಲ್ಲಿ ನಮ್ಮ ಬರ್ಫಿ ನೋಡಿ, ಅವಳು ನಿದ್ದೆ ಹೊಡಿತಾ ಇದ್ದಾಳೆ. ನಾನು ಟಿ ವಿ ನೋಡ್ತೀನಿ. ಇವಾಗ ಬಂದ್ಲು ಸ್ಕೂಲಿಂದ. ಏನು ಬೇಕು ತಿನ್ನಕ್ಕೆ ನಿಂಗೆ? ಪ್ಯಾನ್ಕೇಕ್ಸ್ ಮಾಡ್ತಾ ಇದ್ದೆ. ಇಡ್ಲಿ ತಿನ್ನು, ಇಡ್ಲಿ ಸಾಂಬಾರ್ ಪ್ಲೀಸ್. ರಾತ್ರಿ ತಿನ್ನು. ಓಕೆ 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 ಬಾಯ್. ಅನಿಲ್ನ ಇರಿಟೇಟ್ ಮಾಡೋಣ.
ಅನಿಲ ಒಂದು ನಿಮಿಷ ಬಾಯಿಲೆ, ಒಂದು ನಿಮಿಷ ಬಾಯಿಲೆ. ಏನು ಮಾಡ್ತಿದ್ಯಾ? ಅಷ್ಟೇನಾ? ಇನ್ನೇನು ಮಾಡ್ತಿದ್ಯಾ? ಟೀ ಬಂತು, ಟೀ ಬಂತು, ಟೀ ಬಂತು. ಬ್ಲಾಗಲ್ಲಿ ಹಾಕೊಂಡ್ರೆ ಕಾಸು ಬಿಡುತ್ತೆ, ಬಿಲ್ ಹಾಕ್ತೀವಿ ಆಮೇಲೆ. ಬರ್ಫಿನ ವಾಕಿಂಗ್ ಕರ್ಕೊಂಡು ಹೋಗಿ ಬಂದಾಯಿತು. ಅಲ್ಲಿ ಕಾಣ್ತಾ ಇದೆಯಾ, ಶುರು ಮಾಡಿದ್ದೀನಿ ಫೋಟೋಗಳು ಹಾಕೋಕ್ಕೆ. ಇವತ್ತು ಮುಗ್ಸೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಒಟ್ನಲ್ಲಿ ಕೆಲಸ ಅಂತೂ ಶುರು ಮಾಡಿದ್ದೀನಿ. ನೆಕ್ಸ್ಟ್ ಏನು ಮಾಡಬೇಕು, ಮುಖ ಕೈ ಕಾಲು ತೊಳ್ಕೊಂಡು ಸ್ವಲ್ಪ ಫ್ರೆಶ್ನ್ ಅಪ್ ಆಗಬೇಕು. ಮೇಡಮ್ ಅವ್ರನ್ನ ವಾಕಿಂಗ್ ಕರ್ಕೊಂಡು ಹೋಗಿ ಬಂದಾರ, ಅದಕ್ಕೇ. ಬರ್ಫಿ, ವಾಕಿಂಗ್ ಚೆನ್ನಾಗಿತ್ತಾ? ಹಲೋ, ವಾಕಿಂಗ್ ಚೆನ್ನಾಗಿತ್ತಾ? ಎಂಜಾಯ್ ಮಾಡಿದ್ಯಾ ವಾಕಿಂಗು? ಹಲೋ. ವಿಡಿಯೋ ಅರೇಂಜ್ಮೆಂಟ್ ನಡೀತಾನೇ ಇದೆ, ಇನ್ನೂ ಯಾವಾಗ ಮುಗಿಯುತ್ತೋ ನನಗೂ ಗೊತ್ತಿಲ್ಲ. ಇವ್ರುಗಳು ಬೇರೆ ನನ್ನನ್ನು ಡಿಸ್ಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ, ಹಾಕಕ್ಕೆ ಬಿಡ್ತಾ ಇಲ್ಲ. ಯಾವ ಫೋಟೋ ನೋಡ್ತಾ ಇದೆಯಾ? ತೋರಿಸ್ಬಿಡ. ನನ್ನ ಕಾಲೇಜ್ ಟ್ರಿಪ್ ಫೋಟೋಸ್ ನೋಡ್ತಾ ಇದ್ದಾಳೆ ಅವಳು. ಹೆಂಗಿದ್ದೀನಿ ನಾನು? ಹಂಗೆ ಅದು ಯಾವಾಗಲೂ ಹಂಗೆ, ಕಾಲೇಜಲ್ಲಿ ಇದ್ದಾಗ ಎಲ್ಲರೂ ಹಿಂಗೆಂಗೋ ಇರ್ತಾರೆ. ಸೊ ಡಿನ್ನರ್ ಆಯಿತು ಎಲ್ಲರದು. ರಾತ್ರಿಗೆ ನಾನು ಕ್ಯಾರೆಟ್ ತುರಿದು ಹಾಕ್ಬಿಟ್ಟು ಇಡ್ಲಿ ಮಾಡಿದ್ದೆ. ಮಧ್ಯಾಹ್ನದ್ದು ಸಾಂಬಾರಿತ್ತಲ್ಲ, ಹುಳಿ ಇತ್ತಲ್ಲ, ಅದ್ರ ಜೊತೆ ತಿನ್ನೋದಕ್ಕೆ. ಸೊ ತಿಂದಾಗಿದೆ. ಇನ್ನೂ ಆಲ್ಬಮ್ದು ಫೋಟೋಗಳು ಮುಗ್ದಿಲ್ಲ ಆ್ಯಕ್ಚುಲಿ, ಇನ್ನೂ ಹರಡ್ಕೊಂಡು ಕೂತಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಮಾಡೋದು ಇವತ್ತು, ಆಗಲಿಲ್ಲ ಅಂದರೆ ಬಿಡೋದು, ನಾಳೆ ಮಾಡೋದು ಅಷ್ಟೇ. ಸೊ ಸದ್ಯಕ್ಕೆ ಟುಡೇಸ್ ಡೇ ಇಸ್ ಡನ್. ಇದು ನಂದು ಒಂದು ನಾರ್ಮಲ್ ಡೇ ಅಷ್ಟೇ. ಸೊ ಈ ಥರ ವ್ಲಾಗ್ಸೇ ನೀವು ಕೇಳ್ತಿರೋದಾ? ಇಂಥದ್ದು ನಿಮಗೆ ಇಷ್ಟ ಆಗುತ್ತಾ? ನಾನು ಡೈಲಿ ಲೈಫಲ್ಲಿ ಏನೇನು ಮಾಡ್ತೀನಿ ಅನ್ನೋದು ನೀವು ಹೇಳಿ ನನಗೆ. ಖಂಡಿತವಾಗ್ಲೂ ನಾನು ಯಾವತ್ತಾರು ಒಂದೊಂದು ದಿನ ಸೆಲೆಕ್ಟ್ ಮಾಡಿ ವಾರದಲ್ಲಿ ಆ ದಿನ ಏನು ಮಾಡ್ತೀನಿ ಅಂತ ವ್ಲಾಗ್ ಮಾಡಿ ನಿಮಗೆ ಹಾಕ್ತೀನಿ. ಓಕೆ, ಗುಡ್ ನೈಟ್.